ಹಾಯ್ ನಮಸ್ತೆ ಗೆಳೆಯರೆ. ಎಲ್ಲರೂ ಹೆಂಗದಿರಪ್ಪ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನಂತೂ ಆರಾಮದೀನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡಿರ್ತೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಕಡಕ್ನಾಥ್ ಮರಿಗಳು ತೊಗೊಂಬಂದೆ ಒಂದಿಷ್ಟು. ಅದನ್ನು ನೋಡ್ಕೊಂಬರ್ನ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಫಸ್ಟಿಗೆ ಬರ್ತದೆ. ಈ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಬರ್ರಿ ಏನಂತೇಳಿ ನೋಡ್ಕೊಂಬರೋಣ. ಏನಂತಂದ್ರೆ ಕಡಕ್ನಾಥ್ ಮರಿಗಳು ನಾನು ಆಲ್ರೆಡಿ ಒಂದಿಷ್ಟು ತೊಗೊಂಡು ಮನೆಯೊಳಗೆ ಮರಿ ಮಾಡಿಸಿದ್ದೆ ನಾನು. ಮೊಟ್ಟೆ ತೊಗೊಂಬಂದು ಈಗ ಸ್ವಲ್ಪ ಹುಂಜ ಬೇಕಾಗಿತ್ತು ನನಗೆ. ಅಂದರೆ ಹುಂಜ ಇರಲಿಲ್ಲ ನನ್ನ ಹತ್ರ. ಒಂದು ತೊಗೊಂಬರೋಣ, ಸಾಕೋಣ, ನೋಡೋಣ ಹೆಂಗೆ ಆಯ್ತದ ಅದ್ರದ್ದು ಅದು ಒಂದು ಯಾವ ಥರ ಅದು ಒಂದು ಜೀವಿಸ್ತದ ಮತ್ತು ಅದಕ್ಕೆ ಕಾಯಿಲೆಗಳು ಯಾವ ಥರ ಬರ್ತಾವೆ ಅಂತೇಳಿ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮರಿಗಳು ತೊಗೊಂಬಂದೆ. ಮತ್ತು ಹ್ಯಾಂಟೆ ಇದ್ದು ನನ್ನ ಹತ್ರ ಆಲ್ರೆಡಿ. ಈಗ ಹುಂಜ ಬೇಕಾಗಿತ್ತು ನನಗೆ, ಹಿಂಗಾಗಿ ಹುಂಜ ತೊಗೊಂಬಂದೆ. ನಾನು ಸಂತೆಯಲ್ಲಿ ತೊಗೊಂಬಂದೆ. ಅಂದರೆ ಈ ಮರಿಗಳು ಮಾರ್ತಿದ್ರು ಸಂತೆ ಒಳಗೆ, ಅದರ ಹೋಗಿ ತೊಗೊಂಬಂದೆ. ನೋಡು ಮರಿಗಳು ಹೆಂಗದಾವ ಅಂತೇಳಿ ತಿಳ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಸ್ವಲ್ಪ ಮರಿ ತೊಗೊಂಬಂದಿದ್ದೆ ನಾನು. ಒಂದು ಎರಡು ಹುಂಜ, ಆಮೇಲೆ 2 ಹಟ್ಟಿ. ಅಂದರೆ ಜೋಡಿಗೆ 350 ರೂಪಾಯಿ. ಅದು ಅವರು ಕಡಿಮೆ ಏನು ಕೊಡಲಿಲ್ಲ, ಕಾಸ್ಟ್ಲಿನೇ ಬಿತ್ತು ಸ್ವಲ್ಪ. ಅದು ನನಗೆ ಏನಪ್ಪ ಅಂತಂದರೆ ಹುಂಜ ಬೇಕು ಅನ್ನೋ ಕಾರಣಕ್ಕೋಸ್ಕರ ತೊಗೊಂಬಂದೆ ನಾನು. ನೋಡಿರಿ ಹೆಂಗದ ಅಂತಂದ್ರೆ, ಈಗ ನೋಡಪ್ಪ ಇವೇನು ಈ ಥರ ಇದ್ದಾವೆ ಮರಿಗಳು ಅಂತೇಳಿ ಅಂದ್ಕೊಬೇಡ್ರಿ. ಯಾಕಂದರೆ ಆ ಮರಿಗಳು ಚೆನ್ನಾಗೇ ಇದ್ದಾವೆ. ನಾನೇನಪ್ಪ ಅಂತಂದರೆ ಈ ಹೊರಗಡೆಯಿಂದ ತೊಗೊಂಬಂದಿರ್ತೀವಲ್ಲ, ನಮ್ಮ ಫಾರ್ಮ್ ಒಳಗೆ ಬಿಟ್ಕೋಬೇಕಂತಂದರೆ ನಾವು ಫಸ್ಟ್ ಅದನ್ನು ಕ್ಲೀನಾಗಿ ಕಾಲೆಲ್ಲ ತೊಳಿಬೇಕಾದ್ರೆ ಸೋಪ್ ನೀರು ಹಾಕಿ ಕಾಲೆಲ್ಲ ತೊಳಿಬೇಕು. ಕಾಲೆಲ್ಲ ತೊಳೆದ್ರೆ ಏನಾಗ್ತದೆ ಅಂತಂದರೆ, ಹೊರಗಡೆಯಿಂದ ತಂದಿರೋ ಕೋಳಿಗಳ ಈ ಕೋಲ್ಡಿಗೆ ಏನಾಕಪ್ಪ ಅಂತಂದ್ರೆ ಕಾಯಿಲೆಗಳು, ನಮಗೆ ಇರೋ ಕೋಳಿಗಳಿಗೆ ಕಾಯಿಲೆಗಳು ಬರ್ತವೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಹೊರಗಡೆಯಿಂದ ತಂದಿರೋದಲ್ಲ, ಅದಕ್ಕೆ ನಾವು ಸ್ವಲ್ಪ ಕ್ಲೀನಾಗಿ ಕಾಲಿಗೆಲ್ಲ ತೊಳೆದು ಸೋಪ್ ನೀರು ಹಾಕಿ ಮರಿಗಳು ತೊಗೊಂಬಂದೆ. ಹೀಗಾಗಿ ಅವೆಲ್ಲ ನೀರೆಲ್ಲ ತೆಗೆದ ಮೇಲೆ ಅದಕ್ಕೆ ಸ್ವಲ್ಪ ಆ ಥರ ಕಾಣಿಸ್ತದೆ ಮರಿಗಳೆಲ್ಲ ಆ್ಯಕ್ಟಿವ್ ಆಗಿದ್ದಾವೆ. ನೋಡಿ, ಒಂದು 2 ಹುಂಜ 2 ಹಟ್ಟಿ, ಅಂದರೆ ಜೋಡಿ ಲೆಕ್ಕದಲ್ಲಿ ಕೊಟ್ಟರು ಅವ್ರು ನಮಗೆ. ಅದಕ್ಕೆ ತೊಗೊಂಬಂದೆ. ಅದೇನು ಕಾಸ್ಟ್ಲಿನೇ ಬಿದ್ದಂಗೆ ಆಯಿತು. ಆದರೂ ನಾನು ಹುಂಜಾಗೋಸ್ಕರ ಕೋಳಿ ತೊಗೊಂಬಂದೆ ನಾನು ಮರಿನ. ಏನಿಲ್ಲ, ಕಷ್ಟ ಸ್ವಲ್ಪ ಕಾಸ್ಟ್ಲಿ ಆದರೂ ನನಗೆ ಬೇಕಾಗಿರೋ ಮರಿ. ನಾನು ಮರಿ ತರಬೇಕು ಅಂತೇಳಿ ಭಾಳ ದಿನದಿಂದ ನೋಡ್ತಾಯಿದ್ದೆ, ಎಲ್ಲಿ ಸಿಕ್ಕಿಲ್ಲಾಗಿತ್ತು. ನಮಗಿಲ್ಲಿ ಮರಿ ಸಿಗಬೇಕಂತಂದರೆ ಧಾರವಾಡ ಯೂನಿವರ್ಸಿಟಿ ಒಳಗೆ ಸಿಗಬೇಕಾಗಿತ್ತು. ಮತ್ತು ಅದು ಬಿಟ್ಟರೆ ಹೊರಗಡೆ ಎಲ್ಲಿ ಸಿಗೋದಿಲ್ಲ. ಈ ಫಾರ್ಮ್ನವರೆಲ್ಲ ಕೊಡ್ತಾರೆ, ಸಿಕ್ಕಾಪಟ್ಟಿ ಕಾಸ್ಟ್ಲಿ ಹೇಳ್ತಾರೆ. ಒಂದು ಮರಿಗೆ 200-250 ರೂಪಾಯಿವರೆಗೆ ಹೇಳ್ತಾರೆ. ಅದಕ್ಕಾಗಿ ನಾನೇನು ಬಿಡ ಅಂದೆ, ಇಲ್ಲೇ ಸ್ವಲ್ಪ ಅಂದ್ರೆ ಚೌಕಾಸಿ ಮಾಡಿ ಸ್ವಲ್ಪ ತೊಗೊಂಬಂದೆ ಹೋಗಿ. ಆದರೂ ಕಡಿಮೆಗೆ ಏನು ಕೊಡಲಿಲ್ಲ ಅವರು. ನನಗೆ ಹುಂಜ ಬೇಕಂತ ಅನ್ನೋ ಕಾರಣಕ್ಕೋಸ್ಕರ ನಾನು ತೊಗೊಂಬಂದೆ. ಹೆಂಗಿದ್ದಾವಪ್ಪ ಮರಿಗಳು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತೇನಪ್ಪ ಅಂತಂದ್ರೆ ಅದನ್ನೇ ಯಾಕೆ ಸಾಕಬೇಕಂತೇಳಿ ಅಂದರೆ, ಕಡಕ್ನಾಥ್ ಯಾವುದೇ ಕೋಳಿ ಆಗಲಿ, ಕಡಕ್ನಾಥ್ ಕೋಳಿ ಆಗಲಿ, ಅದಕ್ಕೆ ಯಾವುದೋ ಒಂದು ಕಾಯಿಲೆಗಳು ಅಷ್ಟು ಬೇಗ ಬರೋದಿಲ್ಲ. ಮತ್ತು ಅದ್ರದ್ದು ಮೊಟ್ಟೆ ಏನಾಯ್ತಲ್ಲಪ್ಪ ಅಂತಂದರೆ, ಈ BP, ಶುಗರು, ಥೈರಾಯ್ಡು ಇಂಥವು ಈ ಕಾಯಿಲೆಗಳು ಇರ್ತಾವಲ್ಲ ಏಜ್ ಆದವ್ರಿಗೆ, ಅಂಥವ್ರಿಗೆ ಆ ಮೊಟ್ಟೆ ಭಾಳ ಇಂಪಾರ್ಟೆಂಟು, ಅದ್ರದ್ದು ಮೊಟ್ಟೆ. ಯಾಕಂದರೆ ಆ ಮೊಟ್ಟೆನ ಅಷ್ಟು ಕಾಸ್ಟ್ಲಿ ಇರ್ತೈತೆ ಅದ್ರದ್ದು. ಅಂದ್ರೆ ಅದರಲ್ಲಿ ಆ ಕಡಕ್ನಾಥ್ ಕೋಳಿ ಒಳಗೆ ಏನಂದರೆ ಹೆವಿ ಪ್ರೋಟೀನ್ ಅಂಶ ಇರ್ತೈತಿ. ಪ್ರೋಟೀನ್ ಅಂಶ ಜಾಸ್ತಿ ಅದಕ್ಕೆ ಆ ಕೋಳಿಗೆ. ಅದ್ರ ಮಟನ್ನು ಅಷ್ಟೇ, ಅದ್ರದ್ದು ಒಂಥರ ಮೀಟ್ ಹೆಂಗೆ ಅಂತಂದರೆ ಕಪ್ಪು ಬರ್ತದೆ. ಅದ್ರದ್ದು ಏನು ಅಂತಂದರೆ ಮೊಟ್ಟೆ ಮಾತ್ರ ಬೆಳ್ಳಗೆ ಬಿಟ್ಟರೆ ಇಡೀ ಪೂರ್ತಿನೂ ಕರಿಗೆ ಬರ್ತದೆ. ಅದ್ರದ್ದು ಬಾಡಿ ಆಗಲಿ, ಕಾಲಾಗಲಿ, ಮತ್ತು ಅದು ಮೂಗು, ಕತ್ತು, ಅದ್ರ ಜುಟ್ಟು ಎಲ್ಲ ಕಪ್ಪಗೆ ಬರ್ತೈತಿ. ಹೀಗಾಗಿ ಅದ್ರ ಮಾಂಸನೂ ಅಷ್ಟೇ, ಅದ್ರ ಭಾರಿ ಬೇಡಿಕೆ ಅದ್ರ ಮಾಂಸಕ್ಕೆ.
ಮತ್ತು ಈ ಕಾಯಿಲೆಗಳು ಇರೋರಿಗೆಲ್ಲ ಭಾರಿ ಒಳ್ಳೆಯದದ ಮಾಂಸ ಅಥವಾ ಆಗಲಿ ಮೊಟ್ಟೆ ಆಗಲಿ ಭಾರಿ ಒಳ್ಳೆಯ ಮಾಂಸ ಅದ. ಅದಕ್ಕಾಗಿ ಅದನ್ನು ನಾನು ಸ್ವಲ್ಪ ತೊಗೊಂಬಂದೀನಿ. ಅದನ್ನು ಒಂದು ಸ್ವಲ್ಪ ಬೆಳೆಸೋಣ, ನೋಡೋಣ ಅದ್ರದ್ದು ಅದು ಹೆಂಗೈತಿ ಬೇಡಿಕೆ ಅಂತೇಳಿ ಸ್ವಲ್ಪ ತಂದಿದ್ದೀನಿ. ನೋಡೋಣ ಏನಾಗ್ತದೆ ಅಂತೇಳಿ. ಈಗ ನೀವು ಅದೇ ಏನಪ್ಪ ಅಂತಂದರೆ, ಈ ಕೋಳಿಗೆ ನೀವು ಹೊರಗಡೆಯಿಂದ ಯಾವುದೇ ಕೋಳಿ ತೊಗೊಂಬರ್ರಿ, ಮರಿನೇ ತೊಗೊಂಬರ್ರಿ ಅಥವಾ ದೊಡ್ಡ ಕೋಳಿನ ತೊಗೊಂಬರ್ರಿ, ನಿಮ್ಮ ಫಾರ್ಮ್ಗೆ ಬಿಟ್ಕೋಬೇಕಂತಂದರೆ ಅದನ್ನು ಫಸ್ಟ್ ಅದನ್ನು ಕ್ಲೀನಾಗಿ ಸೋಪ್ ನೀರು ಹಾಕಿ ತೊಳಿರಿ. ಫಸ್ಟ್ ಕಾಲಿಗೆ ಕ್ಲೀನಾಗಿ ಕಾಲೆಲ್ಲ ತೊಳೆದು ಆನಂತರ ನಿಮ್ಮ ಫಾರ್ಮ್ ಒಳಗೆ ಬಿಟ್ಕೊಡ್ರಿ. ಯಾಕಂದರೆ ಹೊರಗಡೆಯಿಂದ ತೊಗೊಂಬಂದಿರೋದು ಅದಕ್ಕೆ ಕಾಯಿಲೆಗಳು ಯಾವ್ದು ಇರ್ತಾವೆ, ಎಲ್ಲಿ ಬಿದ್ದಿರ್ತಾವೆ ಗೊತ್ತಿರಲ್ಲ. ಅದಕ್ಕೆ ಏನಪ್ಪ ಅಂದರೆ ನಮ್ಮ ಕೋಳಿಗಳಿಗೆ ಕಾಯಿಲೆ ಬರಬಾರ್ದು ಅಂತಂದರೆ ಅದು ನೀಟಾಗಿ ಸೋಪ್ ನೀರು ಹಾಕಿ ಕಾಲು ಎಲ್ಲ ತೊಳೆದು ಆನಂತರ ನಮ್ಮ ಫಾರ್ಮ್ ಬಿಟ್ಕೋಬೇಕದು. ಹಾಗೆ ಬಿಟ್ಕೊಂಡ್ರೆ ಅದ್ರದ್ದು ತಂದಿರೋದು ಕಾಯಿಲೆ ನಮ್ಮ ಕೋಳಿಗೂ ಬಂದರೂ ಬರ್ಬೋದು. ಯಾಕಂದರೆ ಈ ಕೋಲ್ಡ್ ವಾತಾವರಣಕ್ಕೆ ಸಹಜವಾಗಿ ಕಾಯಿಲೆಗಳು ಮೊದಲೇ ಬರ್ತಿರ್ತಾವೆ. ಮತ್ತು ಈಗ ನಾವು ಒಂದಿಷ್ಟು ತೊಗೊಂಬಂದ್ಬಿಟ್ರೆ ಆಲ್ರೆಡಿ ಹೇಳ್ತಾರೆ, ಈ ಕೋಲ್ಡ್ ಟೈಮ್ಗೆ ಹೊರಗಡೆಯಿಂದ ಕೋಳಿ ತರಬಾರ್ದು, ನಮ್ಮ ಕೋಳಿಗಳನ್ನೇ ಅಷ್ಟೇ ಸಾಕಬೇಕು ನಾವು ಅಂತೇಳಿ. ಅದ್ರ ತೊಗೊಂಬರು, ಅದಕ್ಕೇನು ಇದು ಇಲ್ಲ. ತೊಗೊಂಬಂದ್ರೂ ಇದೊಂಥರ ಏನಪ್ಪ ಸೋಪ್ ನೀರು ಹಾಕಿ ಕ್ಲೀನಾಗಿ ಕಾಲೆಲ್ಲ ತೊಳೆದು ಆನಂತರ ನೀವು ಬಿಟ್ಟು ಅದಕ್ಕೆ ಸ್ವಲ್ಪ ಮೇವು ಕಾಳುಗಳು ಇಲ್ಲ ಫೀಡ್ ಗೀಡಿದ್ರೆ ಫೀಡ್ ಹಾಕೋದು, ಫ್ರೆಶ್ ವಾಟರ್ ಅಂದರೆ ನೀರು ಕೊಡ್ರಿ, ಅದೆಲ್ಲ ಸರಿ ಆಗ್ತದೆ. ಮತ್ತು ನಮ್ಮ ಕಡಕ್ನಾಥ್ ಮರಿಗೆ ನಿಮ್ಮದೊಂದು ಎಷ್ಟು ಸಪೋರ್ಟ್ ಇರ್ತದೆ ಮತ್ತು ನಿಮ್ಮದೊಂದು ಯಾವ ಥರ ಲೈಕ್ ಇರ್ತದೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ವಂದನೆಗಳು.